तब आज जाके इसका कुछ ये हुआ। इसके अंदर गाँव वाले बोल रहे हैं कि 20 के ऊपर आदमी घुसा हुआ है। यहाँ के ತಗೋತಿತ್ತ ನಮ್ದು ಇವತ್ತು ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೇನೆ. ಎಲ್ಲಿ ಕೊಲಾಪ್ಸ್ ಆಗಿದೆಯಲ್ಲ ಅಲ್ಲಿ ಸೈಡಿಗೆ ಒಂದು ವಾಲ್ ಇದೆ ನೋಡಿ, ಅದು ಲೆಟೆಡ್ ಸ್ಟೋನ್ ಅಲ್ಲ, ಆ ಅಂದಿನ ಏನು ಸೈಜ್ ಸ್ಟೋನಿಂದ ಕಟ್ಟಿದ್ದು. ಆವಾಗ 5 ಮೀಟರು ಹೈಟ್ ಇಲ್ಲ ಅಲ್ಲಿ ರೋಡ್, ಅದು ಕೊಲಾಪ್ಸ್ ಆಗ್ತದೆ ಅಂತಲೇ ಕಟ್ಟಿದ್ದಾರೆ. ನೀವು ನೋಡಿ ಅಲ್ಲಿ ನಮ್ಮ ದಿವಿಗೆಯಲ್ಲಿ ನೋಡಿ, ಈ ಅದನ್ನಾದರೂ ನೋಡಿ ಇವ್ರು ಕಲಿಬೇಕಾ? ದಟ್ ಈಸ್ ಅ ಲೈವ್ ಎಕ್ಸಾಂಪಲ್ ಫಾರ್ ದೆಮ್. ಅಂದರೆ ಏನು, ಈ ಇಂಥ ಒಂದು ಮಡ್, ಇದು ಲೂಸ್ ಮಡ್ ಇದೆ, ಇಂಥ ಒಂದು ಮಡ್ ಹತ್ರ ಮಾಡ್ಬೇಕಾದ್ರೆ ಸೈಜ್ ಸ್ಟೋನನ್ನು ಕಟ್ಟಬೇಕು ಅಂತ ತಿಳ್ಕೊಂಡು ಅಲ್ಲೇ ಕಣ್ಣು ಮುಂದಿದೆ ಈ ಉದಾಹರಣೆ. ಅದನ್ನು ಮೇಂಟೈನ್ ಮಾಡೋದಿಲ್ಲ, ನಮ್ಮ ಹತ್ರ ಸಾಧ್ಯ ಇಲ್ಲ. ಈಗ ನೀವು ಬಿಡ್ಲಿಲ್ಲ ಅಂತೀರಲ್ಲ, ಬನ್ನಿ, ಯಾರು ಬಿಡ್ಲಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ, ನಾನು ರಸ್ತೆ ಮೇಲೆ ಡಿ ಸಿ ಇದ್ರೆ ಏನಾಯ್ತು? ಇಲ್ಲ, ನೀವು ಪ್ರಶ್ನವ್ರು ಹೆಂಗೆ ಅವ್ರು ಮಿನಿಸ್ಟರ್ ಸಾಹೇಬ್ರೆ ಪ್ರಶ್ನವ್ರು ಏನ್ ಸರ್ ಇದು ಗೌರ್ಮೆಂಟ್ ಇಟ್ ಇಸ್ ಕರೆಕ್ಟ್. ಪ್ರಶ್ನವ್ರು ಬರ್ರಿ, ನಿಮ್ಗೆ ಏನಿದ್ದು ಕ್ವಶನ್ ಮಾಡಿ, ಮಿನಿಸ್ಟರ್ ಇದ್ದಾರೆ ಇಲ್ಲಿ. ಏನು ಎಂತ ಡೇಂಜರ್ ಇದೆ? ಏನು ಕುಸ್ತಿ ಬರ್ತದೆ? ನಾವೇ ಇದ್ದೀವಲ್ಲ. ಗಿರೀಶ್ ಡೋಂಟ್ ಕನ್ಸ್ಟ್ರಕ್ಷನ್ ಮಾಡುವ ಯಾಕೆ ನೋಡಿಲ್ಲ? ಇದೇನು ತಿಳ್ಕೊಂಡು ಇವರೇ ಸಚಿವ ಇದ್ದೀರಿ, ಸಚಿವರೇ, ಮತ್ತೆ ನೀವು ಅದನ್ನು ಮಾಡಿಬಿಡಿ ದಯವಿಟ್ಟು. ಏನು ಮಾಡ್ತೀರಿ? ಮಾಡಿ ಅರೆಸ್ಟ್ ಮಾಡಿ ಬನ್ನಿ, ಅರೆಸ್ಟ್ ಮಾಡಿ. ಹೌದು, ಇದು ರಾಂಗ್ ಮೆಸೇಜ್ ಅಲ್ಲ ಇದು. ಈಗ ನಾವು ಯಾವ್ದಾದ್ರು ತಾಲೂಕು ಆಡಳಿತ, ಜಿಲ್ಲಾಡಳಿತ ನಾನು ಬರುವುದಿಲ್ಲ ಅಂತ ಹೇಳಿ, ಮತ್ತೆ ಬರುವುದೂ ಇಲ್ಲ ಅಂತ ಹೇಳಿ ಬಿಟ್ಟಿಲ್ಲ. ಹೌದು, ಮತ್ತೆ ಅದನ್ನು ನೀವು ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಮಾಧ್ಯಮದವರನ್ನ ನಿರ್ಬಂಧಿಸಿದ್ದಾರೆ. 144 ಸೆಕ್ಷನ್ ವಿಧಿಸಿ ಜಿಲ್ಲಾಡಳಿತ ಮಾಧ್ಯಮದವರನ್ನ ನಿರ್ಬಂಧಿಸಿದ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳೀಯ ಶಾಸಕರಾದಂತಹ ಸತೀಶ್ ಶಾಲರು ಮಾಧ್ಯಮದವರ ಬೆನ್ನಿಗೆ ನಿಂತು ಇವತ್ತು ಏನು ಘಟನಾ ಸ್ಥಳಕ್ಕೆ ತೆರಳ್ತಾ ಇದ್ದಾರೆ. ಈ ಸಂದರ್ಭ ನಮ್ಮ ಜೊತೆ ಇದ್ದಾರೆ ಸರ್. ಇವತ್ತು ಮಾಧ್ಯಮದವರ ನಿರ್ಬಂಧಿಸಿ ಏನು ಘಟನಾ ಸ್ಥಳಕ್ಕೆ ಉದ್ಯೋಗ ಮಾಡಿದ್ರು, ಬಟ್ ಇವತ್ತು ನೀವು ಬಂದೀಗ ನಾನು ಒಂದು ಮಾತು ಹೇಳ್ತೇನೆ, ಮಾಧ್ಯಮದವರಿಗೆ ಯಾವಾಗಲೂ ನಿರ್ಬಂಧನೆ ಮಾಡೋದು ತಪ್ಪು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಮಾಧ್ಯಮದ ಮಾಹಿತಿಯಿಂದ ನಾವೆಲ್ಲರೂ ಎಚ್ಚೆತ್ತುಕೊಳ್ತೇವೆ. ಮಾಧ್ಯಮವೇ ಶ್ರೇಷ್ಠ. ನಮ್ಮಲ್ಲಿ ಇರುವುದು ಶಾಸಕಾಂಗ, ಆಮೇಲೆ ಕಾರ್ಯಾಂಗ, ಪತ್ರಿಕಾಂಗ. ಆ ಪತ್ರಿಕಾಂಗದ ತಾವೆಲ್ಲ ಇದು ಏನಂತಾರೆ ಅವರು, ನೀವು 4ನೇ ಅವಿಭಾಜ್ಯ ಹಂಗೆ ಅಂತ ಹೇಳ್ತಾರಲ್ಲ, ಹಾಗೆ ತಮ್ಮನ್ನು ಇದನ್ನು ಮಾಡೋದು ತಪ್ಪು. ಸರ್, ಈಗ ಏನು ಈಗ ಗುಡ್ಡಗುಡ್ಡ ಯಾಕಾಗಿ ನಮ್ಗೆ ಆ ಪ್ರದೇಶ ನಿರ್ಬಂಧ ಇರ್ತಿರೋದು ಮತ್ತು ಏನು ಅಂತ ನನಗೂ ಆಶ್ಚರ್ಯ. ಈಗ ನಿನ್ನೆ ತನಕ ಏನಿಲ್ಲ ಆಗಿತ್ತು, ಇವತ್ತು ಏಕಾಏಕಿ ಬೆಳಿಗ್ಗೆ ಯಾಕೆ ಹೇಗಿದೆ ಅಂತ ಗೊತ್ತಿಲ್ಲ. ಸರ್, ಈಗಾಗಲೇ ಏನು ಅಲ್ಲಿ ಗುಡ್ಡ ತೆರವು ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಆಗ್ತಿದೆ ಅಂತ ಏನು ಕೇರಳ ವರದಿಗಾರ ಹೋಗ್ಬೋದು ಅಥವಾ ಲಾರಿ ಮಾರಿಕೆ ಹೇಳ್ತೇವೆ. ಇದು ನಿಜವಾಗ್ಲೂ ನಿಧಾನವಾಗಿ ಅಂಥದ್ದೇನು ಕೆಲಸ ನಡೀತಾ ಇಲ್ಲ, ಕ್ಲಿಯರ್ ಕಟ್ ಆಗಿ ಕೆಲಸ ನಡೀತಾ ಇಲ್ಲ. ಅದ್ರ ಬಗ್ಗೆ ನಾನು ಆಕ್ಷೇಪಣೆನೇ ಇಲ್ಲ. ಕಾರ್ಯಾಚರಣೆ ವಿಷಯ ನೋಡ್ಲಿಕ್ಕೆ ಹೋದ್ರೆ ಕ್ಲಿಯರ್ ಚೆಕ್ ಮಾಡ್ತೀವಿ. ಅಲ್ಲ, ವೈಜ್ಞಾನಿಕವಾಗಿ ನಡೀತಾ ಇಲ್ಲ ಅಂತ ಕೂಡ ವೈಜ್ಞಾನಿಕವಾಗಿ ಕೆಲಸ ನಡೀತಾ ಇದೆ, ಅದ್ರ ಬಗ್ಗೆ ಪ್ರಶ್ನೆ ಇದೆ. ಇದಿಷ್ಟು ಶಾಸಕರಾದಂಥ ಸತೀಶ್ ರಾಯ್ ಅವರು ಹೇಳ್ತಿರುವಂಥದ್ದು. ಏನು ಈಗಾಗಲೇ ಮಾಧ್ಯಮದವರನ್ನು ನಿರ್ಬಂಧಿಸಿದ ತಪ್ಪು, ಹೀಗಾಗಿ ನಾನೇ ಕೂಡ ಏನು ಗೇಟನ್ನು ತೆರವುಗೊಳಿಸಿ ಒಳಗಡೆ ಬಂದಿದ್ದೇನೆ. ಹಾಗೆ ಏನು ಕಾಮಗಾರಿ ಏನು ವೈಜ್ಞಾನಿಕವಾಗಿ ನಡೀತಾ ಇದೆ, ಹಾಗೆ ಯಾವುದೇ ಅದರಲ್ಲಿ ತೊಂದರೆ ಇಲ್ಲ, ಯಾವುದೇ ಸಮಸ್ಯೆ ಉಂಟಾಗ್ತಿಲ್ಲ. ಈಗಾಗಲೇ ಎಲ್ಲ ನಾವು ಅದೇ ಘಟನಾ ಸ್ಥಳಕ್ಕೆ ತಲುಪಿರೋವಾಗಿ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಶಿಧರ್ ಜೊತೆ ಪ್ರಶಾಂತ್ ಮಾಲೆ, ಕರಾವಳಿ ಮುಂಜಾನೆ, ಡಿಜಿಟಲ್ ಕಾರವಾರ.